ಮಡದಿ ಗಂಗಾದೇವಿ ಹೌದು ಹುಟ್ಟಿದ ಪ್ರತಿ ಒಂದು ಕೂಸುಗಳಿಗೆ ನೀರಾಗ ಹೋಗದಾಳ. ಕೊನೆ ಕೂಸ 8ನೇ ಮಗ ಹುಟ್ಟಿ ಬಂದ. ಆ ಕೂಸಿಗೆ ಒಗಿಗುಡಲಾರದ ಕಾಲಾಗ ಆಕಿ ಗಂಡಗೆ ಬಿಟ್ಟು ಹೋಗಿ 7 ಮಕ್ಕಳಿಗೆ ತಗೊಂಡು ಅರಣ್ಯದೊಳಗೆ ವಾಸ ಮಾಡ್ಯಾಳ ಅಂತೇಳಿ ಹಿಂಗ ದೊಡ್ಡವ್ರು ಹೇಳೋದು ಮಾತು ನಿಮ್ಮ ಮುಂದೆ ಕರೆಕ್ಟ್ ಅಂದ್ರೆ ಹ್ಞೂ, ಇಲ್ಲಾಂದ್ರೆ ತಂಗಿ ಮುಂದಿನ ಸಂದಿಗೆ ನೀ ಬಿಡಿಸಿ ಹೇಳ್ಬೇಕು. ಹೌದಲ್ಲ? ಹಿಂಗೆ ಆಲೋಣ ಅನ್ಬೇಕು. ಆ ಏನು ಕೊನೆ 8ನೇ ಕೂಸ ಶಂತನು ರಾಜ ಇಟ್ಕೊಂಡಿದ. ಅವನೇ ಭೂಮಿ ತಲೆ ಮ್ಯಾಗ ಇಚ್ಛಾಮರಣಿ ಆಗಿ ಅವ ಯಾವಾಗ ಇಚ್ಛಾ ಮಾಡ್ತಾನ ಅವಾಗ ಸಾವ ಬರ್ಬೇಕಂತೇಳಿ ಇಚ್ಛಾಮರಣಿನಾಗಿ ಭೂಮಿ ತಲೆ ಮ್ಯಾಗ ಹೆಸರು ಮಾಡಿ ಹೋದಂತ ವೀರ ಧನುರ್ಧಾರಿ ಭೀಷ್ಮಾಚಾರಿ ಬಂಧುಗಳೇ. ಹೌದು ಅವ್ರ ಅಣ್ಣತಮ್ಮರೇ ಇವರೆಲ್ಲ ಆ ಭೀಷ್ಮಾಚಾರಿ ತಾಯಿನೇ 7 ಮಕ್ಕಳ ತಾಯಿ. ಹೌದು. ಇದು ನನಗೆ ತಿಳಿದದ ಮಾತು ತಂಗಿ. ಇದು ಇಲ್ಲ ಅಂದೆ ಅಂದ್ರ ನೀ ನಂದು ತಪ್ಪಿತ್ತಂದ್ರೆ ನೀ ಬಿಚ್ಚಿ ಹೇಳ್ಬೇಕಾಗ್ಯದ. ಹೌದು. ಅದಕ್ಕ ಕ್ಷಮ ಇರ್ಲಿ ತಂಗಿ. ನನಗೆ ಕೆಲವು ವಿಷಯಗಳು ಕೇಳಿದಿ. ಹೌದು. ಶಿವಶಕ್ತಿ ವಿಷಯ ನಡಿಬೇಕಾಗಿತ್ತು, ಇಲ್ಲಿ ತಂದೆ ತಾಯಿ ವಿಷಯ ನಡಿಬೇಕಾಗಿತ್ತು. ಹೌದು. ಕರೆ ಇಲ್ಲಿ ಆ ಮಾತೆ ಸಾಕಂದ್ರ ಅವರು. ಹೌದು. ಒಟ್ಟ ಅನುಭವದಿಂದ ಪದ್ಯ ಹಾಡಂದಾರ. ಮತ್ತ ನಂದು ನಿಂದು ಯಾ ಟೇಜಿನಲ್ಲಿ ಋಣ ಉಳಿದಿತ್ತಂದ್ರ ಇದೇ ವಿಷಯ ಮುಂದೆ ವರ್ಷೂನು ಅಂತೇಳಿ ನಿನಗೆ ಮಾತು ಕೊಟ್ಟು 4 ನುಡಿ ಸಾಲ ಹಾಡ್ತ ದೈವದವರು ಶಾಂತ ರೀತಿಯಿಂದ